ಈಗ ಅದಕ್ಕೆ ಅನ್ಬಾಕ್ಸಿಂಗ್ ಮಾಡತ್ತಾರೆ. ಈಗ ನೋಡ್ಬೇಕು ಏನಿರ್ಬೋದು ಅನ್ನೋದು. ಮನಿ ಹೆಂಗೈತಂದ್ರೆ ಬೆಳಗ್ಗೆ ಎದ್ದು ಮಜ್ಜಿದ್ದದೆ ಒಳ್ಳೆ ಭೂಕಂಪ ಬಂದು ಹೋದಂಗೆ ಆತ್ ನೋಡು ಅಂತಂದ್ರೆ ನಮ್ಮ ಅಜ್ಜಿ. ಪ್ರಜ್ವಲ್ ಕಿಶಿಂದ ನೀರೊಳಗ ಆಡ್ಕೊ ಸ್ಮಾರ್ಟ್ ಆಗತ್ ಬಿಟ್ಟನ. ಏ ಅಕ್ಕ ಸೆಲೆಬ್ರೇಟ್ ಆಗದ ಅಕ್ಕ ನಮಸ್ಕಾರ ಕಣಕ್ಕ. ಅಳಬಾಡ್ ಬಿಡು ಮೀ ಅಳಬಾಡ್ ಬಿಡು. ಟೋಟಲ್ ಅನ್ನಕ್ಕ ಓವರ್ ಹೆಂಗ ಅನಿಸ್ತು ಎಲ್ಲಾರು ಬಂದು ಮಾಡಿದಕ್ಕೆ. ಅಮೌಂಟು ಎಷ್ಟಾಯ್ತಂದ್ರೆ ಟೋಟಲ್ ಹೇಳ್ಬೇಕಂದ್ರೆ ಗುರು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಹೋಗಿದ್ರಿ ಸುಸ್ವಾಗತ್ರಿ. ಇವತ್ತು ಏನಂತಂದ್ರೆ ಅವತ್ತು ನಮ್ಮ ಮಮ್ಮಿಯವ್ರ ಫ್ರೆಂಡ್ಸ್ ಎಲ್ಲ ಬಂದಾಗ ಯಾರ പേರು ಪ್ರತಿಮಾ ಆಂಟಿ ಅಲ್ಲ ಅವ್ರು ಬಂದಾಗ ಅವತ್ತು ಕೊಟ್ಟಿರೋದು ಗಿಫ್ಟ್ ಅಪ್ಪಟ ಓಪನ್ ಮಾಡಿದ್ದಿಲ್ಲ ನಮ್ಮ ಮಮ್ಮಿ. ಈಗ ಅದಕ್ಕೆ ಅನ್ಬಾಕ್ಸಿಂಗ್ ಮಾಡತ್ತಾರೆ. ಈಗ ನೋಡ್ಬೇಕು ಏನಿರ್ಬೋದು ಅನ್ನೋದು. ಏನಿರುತ್ತೆ ಚೆನ್ನಾಗಿ ಕೊಟ್ಟಿರ್ತಾವಲ್ಲ ಮತ್ತೆ ಎಲ್ಲರ ಗಿಫ್ಟ್ ಚಲೋನ ಕೊಡ್ದಾರ. ಯಾರ ಬೇರೆದೇನೋ ಕೊಡ್ದಾರ ಹಿಂಗೆ ಎತ್ತನೆ ಹಿಂಗೆ ಇದು ಅದೇ ಗ್ಲಾಸ್ ಏನೋ ಇದಿರುತ್ತೆ ಹಂಗೆ ಬರಲ್ಲ. ಅದ ಹಿಂಗೆ ಟರ್ ಅನ್ನಿಸ್ತಿದೆ ಗಿಫ್ಟ್. ಹಿಂಗೆ ಅರಿಬೇಕು ಮೇ ಯಾವಾಗ್ಲೂ ಡಿನ್ನರ್ ಸೆಟ್ ಇದು ಮೇ ಗಾಜಿನ ಗ್ಲಾಸ್. ಓ ಅನಾಥ ತಡಿ ಇದಕ್ಕೆ ಇಲ್ಲಿ ಇದಾಕಿರ್ತಾರೆ ಗೈಸ್. ಮಗ್ ಅಂತ ಬರ್ದಾರ ಮೇಲೆ. ಮಗ್ ಅಂದ್ರೆ ಅದೇ ಟೀ ಕಪ್ ಅಂದ್ರೆ ಇದಕ್ಕೆ ಸಣ್ಣ ಇರುತ್ತೆ. ಇವು ಮಗ್ ಅದೇ ಇದು ಟೀ ಇದೆ. ಇದೇನು ಹೊಡಿಬೇಕ ಏನು ನೋಡ್ಬೇಕು ಇವು ಅನಾಥ. ಇವು ಹೆವಿ ಪ್ರೀಮಿಯಮ್ನಾಗ ಐತಿದೆ. ಸೈಗೆ ಐತಣ ಅನಾಹುತ ಪ್ರೀಮಿಯಂ ಐತಿ. ಡಿಸೈನ್ ನೋಡ ಸೈಡ್ ಅಲ್ಲ ಡಿಸೈನ್ ಇದು ನ್ಯಾಚುರಲ್ ಡಿಸೈನ್ ಇದೆ. ಓ ಎಲ್ಲ ಇದು ಸ್ಪ್ರೆಡ್ ಮಾಡ್ಯಾರ ಇದೆ ಎಲ್ಲ ಅಂದ್ರೆ ಇದನ್ನ ಹಾಕಿ ಇದು ಫೀಲ್ ಆಗತ್ತೆ ಮೇಲೆ ಇದು. ಈಗ ನಾರ್ಮಲ್ ಎಲ್ಲ ಹೋತ್ರಿ. ಮನಿ ಹೆಂಗೈತಂದ್ರೆ ಈಗ ಪಟ್ಟಕನ ಪಟಾಕಿ ಹಚ್ಚಿ ಆದಮೇಲೆ ಹೆಂಗೆ ಒಂದು ಸೈಲೆನ್ಸ್ ಇದು ಬರುತ್ತಲ್ಲ ಏನಂತಾರೆ ಅಂದರೆ ಸೈಲೆನ್ಸ್ ಆ ಥರ ಮನೆ ಆಗೈತಿ. ಬೆಳಗ್ಗೆ ಎದ್ದು ಮಜ್ಜಿದ್ದದೆ ಒಳ್ಳೆ ಭೂಕಂಪ ಬಂದು ಹೋದಂಗೆ ಆತ್ ನೋಡು ಅಂತಂದ್ರೆ ನಮ್ಮ ಅಜ್ಜಿ. ಅಂದರೆ ಫುಲ್ ಅನಾಥ ಕ್ರೌಡು, ಅದ್ರಾಗ ಈ ಶೆಕ್ಕಿ ಬೆವ್ರು ವರ್ಷೋಡು ಅದಿದೆ ಅಂತದ್ದು. ಅದಕ್ಕೆ ಇವತ್ತು ಆಲ್ಮೋಸ್ಟ್ ಆಲ್ ನನಗೂ ರೆಸ್ಟ್ ಇದ್ದಿಲ್ಲ 2-3 ದಿನದಿಂದ. ಇವತ್ತು ಸ್ವಲ್ಪ ಮಧ್ಯಾಹ್ನದಿಂದ ಭಾಳ ಮುಕೊಂಬಿಟ್ಟಿದ್ದೀನಿ, ಜಲ್ಲಿನ ಮುಕೊಂಬಿಟ್ಟಿದ್ದೀನಿ ಎಡಿಟ್ ಮಾಡಿ. ಇವತ್ತು ಶೆಕಿ ನಿದ್ದೆನೂ ಬರೋಲ್ಲ, ಅಲ್ಲಿ ಎಲ್ಲ ನಾರ್ಮಲ್ ಆಗಿದ್ದೆ. ಅದಕ್ಕೆ ಗೈಸ್ ಈಗ ಒಂದು ನಾರ್ಮಲ್ ಫೀಡ್ಬ್ಯಾಕ್ ತೊಗೊಳಮ್ಮ ಅಂತ ಹೇಳೀನಿ. ನೋಡೋಣ ಎಲ್ಲರಿಗೂ ಹಚ್ಚೋಣ, ನಾರ್ಮಲ್ ವೀಡಿಯೋ ಕಾಲ್ ಮಾಡೋಣ, ನೋಡೋಣ. ಲೆಟ್ಸ್ ಗೋ. ಈಗ ಮೊದಲೇ ನೀವು ಹೋದ್ಮೇಲೆ ನಮಗೆ ಕಂಟೆಂಟ್ ಸಿಗಂಗಿಲ್ಲ. ಅದ್ರಾಗ ನೀವು ಇಂಥವೇನೋ ಮಿಸ್ ಎಲ್ಲ ಏನಿಲ್ಲ. ಅಷ್ಟು ಒಳ್ಳೆ ನಾಯನ್ ಇನ್ನ ಏನಾಗಿಲ್ಲ. ಭಾಳ ಪ್ರಜ್ವಲ್ ಕಿಶಿಂದ ನೀರೊಳಗ ಆಡ್ಕೊ ಸ್ಮಾರ್ಟ್ ಆಗತ್ ಬಿಟ್ಟನ. ಊಟ ಈಗ ಜಸ್ಟ್ ಆತ್ ನೋಡಿ. ಈಗ ಅದೇ ಶಾಪಿಗೆ ಹೋಗ್ಬೇಕು, ಒಂದು ಕಂಟೆಂಟ್ ಇಲ್ಲ, ಒಂದು ಚಲೋ ಸ್ವಲ್ಪ ಪಾಸಿಟಿವ್ ಆಗಿ ಹಾಕೊಡ್ರಿ ಯಾರಿಗೂ ಅಂತಂದು ನಾನು ಬ್ಲಾಗ್ ಮಾಡಾಕತ್ತೀನಿ. ನೀವು ನೋಡಿದ್ರೆ ಯಾರು ಬರವಲ್ರ. ಪಾಸಿಟಿವ್ ಅನ್ನೋಕೇನು ಫುಲ್ ಎಲ್ಲ 3 ದಿನ ಇಟ್ ವಾಸ್ ಪಾಸಿಟಿವ್ ಅಲ್ಲ, ಕೊಡ್ಬೇಕಂತೇನಿಲ್ಲ. ನನಗೆ ಇನ್ನೂ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ಅದೊಂದಕ್ಕೆ ಅಷ್ಟೇ ಸ್ಯಾಟಿಸ್ಫೈ ಆಗಿಲ್ಲ. ಅದೇ ಮನೆಯಿಂದೆ ಶೆಕಿ ಮನೆ ಶೆಕಿ ಅಂತ ಶಿಫ್ಟ್ ಮಾಡಿದ್ದಿಲ್ಲ, ಅದಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್ ಬೇಕಲ್ಲ ನಿಂಗ. ನಾನು ನೆಕ್ಸ್ಟ್ ಡೇ ನೆನಪೇ ಇಲ್ಲ ನನಗೆ. ತಿಂಡಿ ಕೂಡ ನೆನಪಾಗ್ಲಿಲ್ಲ ನನಗೆ. ಅವತ್ತೇನೋ ತ್ರಾಸಾಗಿಲ್ಲ, ನೀವಲ್ಲಿ ಹೋದ್ರಿ, ನಾವು ಇಲ್ಲಿ ಆರಾಮ್ ಹಾಕೊಂಡಿವಿ. ಅವತ್ತು ಬಂದಿದ್ದ ದಿನ ತ್ರಾಸ ಆಗಿತ್ತು ನೋಡು. ಅದೇ ಬಂದಿದ್ದ ದಿನ ಆಗಿತ್ತು, ಪ್ಲಸ್ ನೆಕ್ಸ್ಟ್ ಡೇನು ಒಂದಿನ ಇರ್ಬೇಕಾಗಿತ್ತೇನೋ ಅಂತ ನಾನು. ಯೂಸ್ ಇರ್ಲಿಲ್ಲ. ನಾ ಕಿಷ್ಕಿಂದಾಗ ಹೋದ್ವಲ್ಲ, ನಾವ್ ಇನ್ನ ದಿನ ಅಲ್ಲೇ ಇದ್ವಪ್ಪ ಅಂದ್ರೆ ಒಂದ್ ಮಾತು. ನಾನು ಅದೇ ಆಮೇಲೆ ಯೋಚನೆ ಮಾಡಿ ಕಿಷ್ಕಿಂದ ಹೋದ್ರೆ ಅರ್ಧ ಡೇ ಹೋಗ್ಬಿಡುತ್ತಾ ಅನ್ನೋದೊಂದು ಇಂಟೆನ್ಷನ್. ಹೋಗ್ಬಿಡ್ತದೆ ಅರ್ಧ ಡೇ, ಫುಲ್ ಡೇನ ಹೋಯ್ತಲ್ಲ ಅವತ್ತ. ಅದೇ ಮತ್ತೆ ನೆಕ್ಸ್ಟ್ ಎಲ್ಲಿ ಪ್ಲಾನ್ಗೆ ಏನು? ನನ್ನ ಕಡೆ ಈಗ ಬ್ಯಾಲೆನ್ಸು 0.000 ಆಗೈತಿ ಸದ್ಯಕ್ಕೆ. ಪ್ರಮೋಷನ್ ಮಾಡಿ ರೊಕ್ಕ ಬರ್ತಾವ, ತಿಂಡಿ ಬರ್ತಾವ. ತಿಂಡಿ ಮಮ್ಮಿ ಹತ್ರ ಹೋಗ್ಲಿ. ಕಿರಣ ಕ್ಯಾಮ್ರಾ ಆನ್ ಮಾಡ್ಲಿ. ಯಾಕ ಅಕ್ಕ ಸೆಲೆಬ್ರೇಟ್ ಆಗದ ಅಕ್ಕ ನಮಸ್ಕಾರ ಕಣಕ್ಕ. ಅಕ್ಕ ನಮಸ್ಕಾರ ಕಣಕ್ಕ. ಬರೇ ವಾಯ್ಸ್ ಬರಾಕತೈತಿ, ಫೇಸ್ ಬರೋಲ್ದಾನ ಇದು ಹಾಕತ್ತಳಕ. ಇಲ್ಲೇ ಫೋಟೋ ಶೂಟ್ ನಡೆಯಕತ್ತಿಲ್ಲ ಆಳ. ಇಲ್ಲಾಕಿ ಕಂಡು ಹಿಡಿಲಿಲ್ಲ. ಮದ್ವೆಯಾಗ ಸ್ವಲ್ಪ ತಳಗಿದ್ಲಲ್ಲ ಶ್ವೇತಾಗ, ಈಗ ಸ್ವಲ್ಪ ಇದಾಗ ಕಂಡು ಹಿಡಿಯವಳಾಕಿ. ಅನನ್ಯ ಭಟ್
ಮಾಡೋದ್ ನೋಡಕ್ಕೆ ಹೆಂಗ್ ಮಾಡಕ ಅನ್ನೆನ್ನೆ ಮತ್ತೆ ನೋಡಿ ಅಂಜಿಗಿದ್ದೆ ಅಕ್ಕಿನ ಶ್ವೇತಕ್ಕ ನೀನು ಟ್ರೈನಿಂದ ಇಬ್ಬರದ ಅವ್ರ ಇವ್ರಿಬ್ರನ್ನ ಹಾಕೊಂಡೋಗಿ ಕಟ್ಟಿ ಹಾಕ್ಬೇಕಲ್ಲ ಟ್ರೈನ್ನಾಗ ಗುಂಡನ್ನ ಕಿರಣನ ಹಾ ಇವ್ ಅದಾವಲ್ಲ ಇವ್ರಿಬ್ರು ಅಲ್ಲ ದೊಡ್ಡದ ಮಾಡ್ರಿ ಬಿಡು ಹೇಳಾರ ಕೇಳಾರ್ದ ಬಂದು ಅಳಬಾಡ ಬಿಡು ಮೀ ಅಳಬಾಡ ಬಿಡು ಹಾಳಾಗಾತ ಬಿಡ ಕೆಲ್ಸಂಗಿಲ್ಲ ಏನ್ ಮಾತಾಡೋದು ಕೆಲ್ಸದಲ್ಲಿ ಹುಡುಗ ಅಲ್ಲಂಟಿ ಎಲ್ಲರೂ ಬರಾಕತ್ತಿದ್ರಲ್ಲ ಯಾರು ಬಂದಿದ್ದು ಬಾಳ ಅಂಜಿಕೆ ಬಂತು ಎದಕ್ ಬರತ್ತಾರಪ್ಪ ಇವ್ರಂತ ಅವ ಚಂದು ಬಂದ ಬಿಡ ಏನೋ ರಜಾ ಅಂದಿದ್ನ ಅನ್ಕೋ ಇವ ಪ್ರಜ್ವಲ್ ಬಂದ ನೀ ಬಂದಿಲ್ಲ ರಾತ್ರಿ ಮುಂಜಾನೆ ಗುಂಡು ನೋಡಂದ್ರ ಭಯಂಕರ ಅಂದ್ರೆ ಬಂದಿದ್ ನೋಡಿ ಅಂಜಿಕೆ ಇದೆ ಆಕಿ ನೋಡಿ ಅಂಜಿಕೆ ಇದೆ ಅಂದ್ರೆ ಕ್ಲಾರಿಟಿ ನಿಮ್ಮ ಅವರ್ ಮತ್ತೆ ಅಕ್ಕಾರ ಬಂದಿದ್ರಲ್ಲ ನೀ ಯೂಟರ್ನ್ ಮಾಡಿಕೊಂಡು ಕಂಡ್ರಲ್ಲ ಅವಾಗ ಏನ್ ಅನಿಸ್ತು ಅವ ಮತ್ತೆ ಗಾಬರಿ ಆತ ಯಾರು ಗಾಬರಿ ಪಡ್ತಾರ ಖುಷಿ ಪಡ್ಬೇಕು ನೀ ಕರೆಲಾರ್ದ ಎಲ್ಲರೂ ಬರಾಕತ್ತ ಕರ್ಲ ಮತ್ತೆ ಎದಕ್ ಬರಾಕತ್ತಾರ ಅನ್ನೋದೊಂದು ಗಾಬರಿ ಇರುತ್ತೆ ಯಾರಿಗ್ ಗೊತ್ತು ಮುಂದೆ ಕಿರಣನ ಮದ್ವೆ ಆದ್ಮೇಲೆ ಅವ್ರು ಬಾಳ್ತಾರೋ ಬಿಡಂತಾರ ನಾವ್ ಈಗ ಬಂದ್ ಹೋಗ್ಯೋ ಅಷ್ಟೇ ಮತ್ತೆ ಎಲ್ಲರೂ ಹಂಗೆ ಮತ್ತೆ ಎಂಟ್ರು ಬರುತ್ತಾನ ಸ್ವಲ್ಪ ಬದೋದು ಹೋಗೋದು ಮಾಡ್ಬೇಕ ಅವ್ರ ಸ್ವಸ್ಥರು ಬಂದ್ಮೇಲೆ ಮುಗೀತು ಹಂಗೇನಿಲ್ಲ ಹಂಗೇ ಪ್ರಜ್ವಲ್ ನಿಮ್ಮನ್ ಬಿಟ್ಟು ಯಾರನ್ನ ಕರಿಬೇಕವ ನೋಡ ಅಲ್ಲ ಜಯಶ್ರೀಗ್ ಗೊತ್ತಾಯ್ತು ನೋಡಿ ಈಗ ಅಕ್ತಾಗಿರೋದ್ರ ಆಗ ಓಡೋಕ್ಕಾರ ಅಂತೇಳಿ ಅದ್ರಲ್ಲಿ ಮನ್ ಬದಾಮಿ ಓಡೋಗ ಅದ ಮತ್ತೆ ಅದ ಅಕ್ತಂಗಾರ ಬಿಡಂಗಿಲ್ಲ ಅಂತ ಗೊತ್ತಾಗ್ಬಿಡತ್ತಲ್ಲ ನಿನಗೆ ಮನ್ ಬದಾಮಿಗೆ ಓಡೋಗ್ಯಾನಂಗ ಆಕಿನ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡಕ್ಕ ನಾನು ಫೋಟೋನ ಆರಾಮದಿ ನೋಡಪ್ಪಿ 20-25 ಸಾವಿರ ಆಗುತ್ತಾನ ಬಿಡ್ರಿ ಆಮೇಲೆ ಮತ್ತ ರೆಡಿ ಮಾಡ್ರಿ ಮಾತಾಡೋದು ಅದೇ ಅಂತೀನಿ ಮೇ ಸ್ವಲ್ಪ ಹೇಳ್ರಿ ಮೀ ನೀವರ ಇನ್ನ ಪಾಪ ಎಲ್ಲ ಖರ್ಚು ಮಾಡ್ಸಿರಿ ಸಿಗಾದ್ರೆ ಹಂಗ ಅಂತಲ್ಲ ಈಗ ಸ್ವಲ್ಪ ಬಿಸಿಲಾದ್ಮೇಲೆ ಹೋದ್ರ ಆತಂತ ನಾನು ಏನಪ್ಪ ಪಾರ್ಟಿ ಜೋರೈತಿ ಏನಿಲ್ಲ ಪಾರ್ಟಿ ಏನ್ ಜೋರಿಲ್ಲ ಮತ್ತೆ ಎಲ್ಲ ಬರ್ಬೇಕಿಲ್ಲ ನಮ್ಗೆ ಹೇಳ್ಬೇಕಿಲ್ಲ ಅಡ್ವಾನ್ಸ್ ಅಲ್ಲ ನಮ್ಗೆ ಗೊತ್ತಾನ ಈಗ ಶ್ವೇತಾ ಅಂದಾಗ ನಾನು ಹೌದಾ ಇವತ್ತು ಐತೆನ ಅದಕ್ಕೆ ಉಸಿರು ಹೇಳಿದ್ರು ನಿಂದು ಸ್ಟ್ರಕ್ ಆಗಿತ್ತು ಅದು ಉಸಿರು ಒಮ್ಮಲೆ ಹೇಳಿದ್ರು ಅವರು ಅಲ್ಲ ಮಕ್ಕಳ ಪಾರ್ಟಿ ಒಳಗೆ ಮರ್ತ್ ಬಿಟ್ರೆ ನೋಡಿ ಬರ್ತಡೇ ಮಕ್ಕಳ ಪಾರ್ಟಿ ಯಾವ್ದೈತಿ ಮಕ್ಕಳ ಗದ್ದಲ್ದಾಗ ಜೋರ ಚಲಾಗೈತಿ ಅದಾನಲ್ಲ ಇಲ್ಲಿ ಕುಣ್ಸಾವ ಮಗ ಇಲ್ಲದ ಕುಣ್ಸಾವ ಅದ ಮತ್ತೆ ಬಂದ್ ನೋಡಿ ಹೇಳವ ಈಗ ಫೈನಲಿ ಮನೆಗೆ ಬಂದಿವ್ರಿ ಈಗ ಪಂಕಮ್ಮ ಎಬಿಸೈತಿ ಆದ್ರೂ ಶೆಕಿಗೆ ವಾಕಿಂಗ್ ಮಾಡಾಕತ್ತಾಳ ಸ್ವಲ್ಪ ಗಾಳಿ ಬಿಟ್ಟೈತಿ ಅದಕ್ಕೆ ನಮ್ಮ ಅನ್ನಕ್ಕವ್ರು ಅದೇನ ಕ್ರೀಮ್ ಕಾಣಕತ್ತದ ಇದು ಟೋಟಲ್ ಅನ್ನಕ್ಕ ಓವರಾಲ್ ಹೆಂಗ ಅನಿಸ್ತು ಎಲ್ಲಾರು ಬಂದು ಮಾಡಿದಕ್ಕೆ ಚಲೋ ಆಯ್ತು ಅಷ್ಟೇ ಹೇಳಿ ಎರಡು ಮಾತು ಮುಗಿಸ್ತೇನೆ ಚೆನ್ನಾಗಾಯ್ತು ಮತ್ತೆ ಎಲ್ಲರೂ ಬಂದಿದ್ದಕ್ಕ ಮತ್ತೇನಿಲ್ಲ ಎಬಿಶ್ ಮಾತಾಡಸಕತ್ತೀನಲ್ಲ ಸ್ವಲ್ಪ ಹೇಳ್ಬೇಕು ಎಕ್ಸ್ಟ್ರಾ ಏನಾರ ಅದಕ್ಕೆ ಈಗ ಸೀದಾ ಮುಕ್ಕೊಳೋದೈತಿ ಇನ್ನು ಇನ್ನೊಂದು ಏನಂದ್ರೆ ಸಣ್ಣ ಸ್ವಲ್ಪ ಪ್ಲ್ಯಾನ್ಸ್ ಇಟ್ಟಿದ್ದೆ ಯಾಕಂದ್ರೆ ಮಿಡಿಲ್ ಹೋಗಿ ಬಂದಮೇಲೆ ಸ್ವಲ್ಪ ಗ್ಯಾಪ್ ಆಗುತ್ತೆ ಸ್ವಲ್ಪ ಏನಾರು ನಾನು ಚಾಲೆಂಜ್ ವೀಡಿಯೋಸಿಗೆ ಏನಾರು ಮಾಡ್ಸೋಣ ಅಂತಂದ್ರೆ ಅಂದರೆ ಒಂದು ಕಾಮಿಡಿ ಗಿಮಿಡಿ ಅಂದರೆ ಎಲ್ಲರೂ ಕುಂದಿರ್ಸೋದು ಒಂದು ಕೈಯಾಗ ಲಾಲಿಪಾಪ್ ಕೊಡೋದು ಇನ್ನೊಂದು ಕೈಯಾಗ ಸೋಪ್ ಕೊಡೋದು ಅಂದರೆ ಇದು ಮೈಗೆಲ್ಲ ಹಚ್ಕೊಂತೀವಲ್ಲ ಆ ಸೋಪ್ ಕೊಡೋದು ನಾನು ನಿಂತ ಹೇಳ್ತಾ ಇರ್ತೀನಿ ಸ್ವೀಟ್ ಅಂದಾಗ ಲಾಲಿಪಾಪ್ ಹಿಂಗೆ ಚಿಪ್ಪಬೇಕು ಇದು ಸೋಪ್ ಅಂದಾಗ ಸೋಪ್ನ ಮೂಸ್ ನೋಡ್ಬೇಕು ಲಾಲಿಪಾಪ್ ತಿನ್ನಬೇಕು ಚಿಪ್ಪಬೇಕು ಇದನ್ನು ಮೂಸ್ ನೋಡ್ಬೇಕು ಹಂಗೆ ಡೈವರ್ಟ್ ಮಾಡಿ ಅಂದ್ರೆ ಈಗ ಒಬ್ಬರು ಸ್ವೀಟ್ ಸ್ಮೆಲ್ ಅಂದರೆ ಸ್ವೀಟ್ ಸೋಪ್ ಹಿಂಗೆ ಅಂದಾಗ ಸೋಪ್ ನೆಕ್ ಬಿಡ್ತಾರೆ ಒಬ್ಬರು ಯಾವಾಗ ಔಟ್ ಆಗ್ತಾರೆ ಅಂಥವೆಲ್ಲ ಮಾಡಮಂತ ಅಂದರೆ ಸ್ಟಾಕ್ ಮಾಡಿ ಇಟ್ಕೊಳೋಣ ವೀಡಿಯೋ ಅಂದರೆ ಈಗ ಕಂಟೆಂಟ್ ಇಲ್ಲ ಟೈಮ್ನಾಗ ಬಿಡೋಣ ಅಂತ ಅನ್ನೋದು ಪ್ಲ್ಯಾನ್ ಇತ್ತು ನಂದು ಸ್ಟೋರೇಜ್ ಪ್ರಾಬ್ಲಮ್ಮು ಪ್ಲಸ್ ಯಾರಿಗೂ ಅಷ್ಟು ಸಮಾಧಾನ ಇದ್ದಿದ್ದಿಲ್ಲ ಪ್ಲಸ್ ಸಮಾಧಾನಕ್ಕೆ ನನಗೆ ಇದ್ದಿದ್ದಿಲ್ಲ ಯಾಕಂದರೆ ಯಾವಾಗ ವೀಡಿಯೋ ಎಡಿಟ್ ಮಾಡೀನಿ ಯಾವಾಗ ವೀಡಿಯೋ ಎಡಿಟ್ ಮಾಡೋಕ್ಕಂತ ಚಾರ್ಜ್ ಇರೋಲ್ಲ ಚಾರ್ಜ್ ಇಟ್ಟಂದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ ಹಂಗೆಲ್ಲ ಆಗ್ಬಿಡೈತೆ ಅದಕ್ಕೆ ಪ್ಲ್ಯಾನ್ ಮಾಡಾಕತ್ತೀನಿ ಏನಂತಂದರೆ ಏನೋ 6-8 ಸಾವಿರ ರೂಪಾಯಿ ಕೊಟ್ಟಿದ್ರೆ
ಇರೋ ಐಫೋನೇ ಸ್ಟೋರೇಜ್ ಇನ್ಕ್ರೀಸ್ ಮಾಡಿ ಕೊಡ್ತಾರೆ ಅಂತಾರೆ. ಆ್ಯಪಲ್ ಸ್ಟೋರಿಗೆ ಹೋಗ್ಬೇಕು. ಬಳ್ಳಾರಿಗೆ ಐತೆ, ಹುಬ್ಳಿಗೆ ಐತೆ ನೋಡೋದು. ಆದರೆ ಹುಬ್ಳಿಗೆ ಹೋಗ್ಬೇಕು, ಬಳ್ಳಾರಿಗೆ ಆಗೋಕ್ಕಲ್ಲ. ಅದಕ್ಕೆ ಸ್ವಲ್ಪ ರೊಕ್ಕ ಜೋಡಿಸ್ಕೊಂಡು ಅದೊಂದು ಮಾಡೋ ಪ್ಲ್ಯಾನ್ ನಡೆಯಕತ್ತೈತಿ ಅಂದ್ರೆ ಮಾಡಬೇಕು. ಯಾಕಂದ್ರೆ ಸ್ಟೋರೇಜಿಂದ ನನಗಂತೂ ಹೆವಿ ತ್ರಾಸ ಐತಿ. 2 ಮೊಬೈಲ್ ಇದೆ, 2 ಮೊಬೈಲ್ ನನ್ನ ವಿಷಯ ಏನಾಗತ್ತಿಲ್ಲ. ನಾನು ಮಾಡೋದೇ ವೀಡಿಯೋ ಐಫೋನಾಗ. ಫೋಟೋಸ್ ಜಾಸ್ತಿ ಇರ್ತಾವೆ. ಅದಕ್ಕೆ ಮತ್ತು ಹಂಗಂತ ನಾ ಇನ್ನೊಂದೇನು ಮೊಬೈಲ್ ತೊಗೊಳಕ್ಕೆ ಹೋಗಲ್ಲ. ಅಂದರೆ ದೇವ್ರು ಏನಾರು ಅಂದರೆ ಇನ್ನೊಂದು ತೊಗೊಂಡ್ರೆ ಆಯ್ತು. ತೊಗೊಂಡ್ರೆ ಪ್ರೋ ಮ್ಯಾಕ್ಸ್ ಆಗಿಬಿಟ್ಟೆ ಏನೋ ತೊಗೊಳಕ್ಕಾಗಲ್ಲ. ಅದಕ್ಕೆ ಗೈಸ್ ನಾನೇನು ಅಂದ್ಕೊಂಡಿದ್ನಿ ಅದಕ್ಕಿಂತ ಹೆಚ್ಚಿನ ಚಲೋ ಎಂಜಾಯ್ಮೆಂಟ್ ಅನ್ಕಾಯ್ತು. ಅಮೌಂಟು ಎಷ್ಟಾಯ್ತು ಅಂದರೆ ಟೋಟಲ್ ಹೇಳ್ಬೇಕಂದ್ರೆ ಹೇಳ್ಬಾರ್ದು ಅವೆಲ್ಲ. ಯಾಕಂದ್ರೆ ನಾನು ಹೇಳೋಂಗೂ ಇಲ್ಲ. ಯಾಕಂದರೆ ನಾನು ಇಷ್ಟಂತ ಅಮೌಂಟ್ ಇಟ್ಕೊಂಡಿದ್ದೆ. ಸ್ವಲ್ಪ ಸ್ವಲ್ಪ ಖರ್ಚಾಗತ್ತೆ ಅಂದ್ಕೊಂಡಿದ್ದೆ. ಅಂದರೆ ಮಿಡಿಲ್ ಅಲ್ಲಿ ಇಲ್ಲಿ ಎಕ್ಸೆಟ್ರಾ ಅಂತ ಅದು ಆಗೈತೆ. ಈಗ ಆಲ್ಮೋಸ್ಟ್ ಎಲ್ಲರೂ ಕ್ಲಿಯರ್ ಮಾಡೀವಿ. ಇನ್ನು ಕಾರಿಂದೊಂದು ಬ್ಯಾಲೆನ್ಸ್ ಐತೆ, ಅದು ನಾಳೆ ಕ್ಲಿಯರ್ ಮಾಡಿದ್ನಿ. ಈಗ ನಮ್ಗೆ ಗ್ಯಾಸ್ ಸಿಲಿಂಡ್ರ್ ಇಲ್ಲಾರ್ದಕ್ಕೆ ವೀಡಿಯೋ ಮಾಡೋಕ್ಕಾಗಲ್ದು. ಅಂದರೆ ಈಗ ಹೋಟೆಲ್ಸು ಅವು ಇವು ಎಲ್ಲ ಇರ್ತಾವಲ್ಲ, ಅದ್ರ ಸಂಬಂಧ ವೀಡಿಯೋ ಮಾಡೋಕ್ಕಾಗೋದು ನಮ್ಗೆ. ಅದ್ರದ್ದೊಂದು ತ್ರಾಸ. ಇಲ್ಲಾಂದರೆ ಇಷ್ಟೊತ್ತಿಗೆಲ್ಲ ಬೇರೆನೇ ಆಗ್ಬಿಡೋದು. ವರುಣಿಂದೇನೋ ಬೇರೆ ಐತೆ ತೊಗೊಳೋವು ಇದೇನೋ ಐತಿ. ನಾ ಹೇಳಾಕತ್ತೀನಿ ಬೇಡ. ಈಗ ನನ್ನ ಮನೆಗೂ ಅನ್ನಾಗತ್ರ. ನನ್ನ ಮಗ ಕೇಳಾಗತ್ತಿಲ್ಲ. ನೋಡಿದ್ ನಾನು ಏನು ಮಾಡ್ತೇನೆ ನನಗೂ ಗೊತ್ತಿಲ್ಲ. ಅದು ಏನು ಎಂತ ನೋಡೋಣ ಅಂತ ಹೇಳ್ಕೊತ ಐತಿ ಗೈಸ್. ಆದರೂ ಈಗ ಅದೇ ಈಗೂ ನನಗೇನು ಅನ್ಸಕತ್ತೈತೆ ಅಂದ್ರೆ ಈ ಸೆಕೆಗೆ ಕರಿಬಾರ್ದಿತ್ತು. ಸೆಕೆಗಾಲದಾಗ ಅಕಸ್ಮಾತ್ ನಾವು ಚಳಿ ಮಳೆಗಾಲದಾಗ ಕರೆದಿದ್ರು ನಮ್ಮ ಮಮ್ಮಿದು ರಿಟೈರ್ಮೆಂಟ್ ಇದೆ, ಅದೇನು ಕ್ರೇಜ್ ಇರುತ್ತೆ, ಹೋಗ್ಬಿಡ್ತೈತಿ. ಅದಕ್ಕೆ ಈಗ ಕರೆದೆಲ್ಲ ಹೀಗೆ ಮಾಡೈತಿ. ಅಂದರೆ ರಜೆ ಇದ್ದಿದ್ದೇ ಸ್ವಲ್ಪ ಅನುಕೂಲ ಆಯ್ತು. ಇವತ್ತು ನಿನ್ನೆ ಅಂಬೇಡ್ಕರ್ ಜಯಂತಿಗೆ ಅದಕ್ಕೆ ಇದು ಕರೆಕ್ಟ್ ಆಯ್ತು. ನೋಡೋದು ಈಗ ಮತ್ತೇನಿಲ್ಲ. ಸೀದಾ ಪ್ಲ್ಯಾನ್ ಹಾಕಿದ್ರೆ ಈಗ ಮಳೆಗಾಲ ಇಲ್ಲ ಚಳಿಗಾಲದಾಗ ಹಾಕೋದು. ಬಾವಾರು ಹೇಳಾರ ಅಲ್ಲಿ ಹೋಗ್ಬಿಡೋಣ, ಅಲ್ಲೆಲ್ಲ ಫಾಲ್ಸ್ ಇದಾವಂತೆ, ಹೋಗೋಣ ಅನ್ನೋ ಹೊತ್ತಾಗತ್ತಂದಾರೆ. ನೋಡ್ಬೇಕು ಗೈಸ್. ಯಾಕಂದರೆ ಸದ್ಯಕ್ಕೆ ಮೈಂಡ್ ಸೆಟ್ ಆಗಿರೋದು ದುಡ್ಡು ಮಾಡ್ಬೋದು ಅಷ್ಟೇ. ಇನ್ನೊಂದು ಜಾಬ್ಗೆ ಹೋದ್ರೆ ಕನ್ಸಿಸ್ಟೆನ್ಸಿ ಬರೋದು ಬೇರೆ. ನಮ್ದು ಆ ಥರ ಇರೋಲ್ಲ. ನಾವೇನು ಮಾಡ್ತೀವಿ ಅದೇ ಇರುತ್ತೆ. ಅದಕ್ಕೆ ನೋಡೋದು ಮಾಡೋಣ, ಲೆಟ್ಸ್ಗೋ. ಅದ್ರಾಗ ಇದು ಸೆಕೆಗಾಲದಾಗ ಈಗ ಹಾಸ್ಪಿಟಲ್ಗೆ ಕಂಪಲ್ಸರಿ ಹೆಲ್ಮೆಟ್ ಒಂದಾಗೈತಿ. ಈಗ ಒಂದು 2-3 ದಿನ ಆಯ್ತು, 4 ದಿನ ಆಯ್ತು ಹಿಡಿಯಾಕತ್ತಾರ. ಒಂದು ಹೆಲ್ಮೆಟ್ ಐತಿ ಮನ್ಯಾಗ, ಒಂದು ಸಣ್ಣದು ಅಂದರೆ ದೊಡ್ಡದೈತಿ. ದೊಡ್ಡದು ಹೊರಗಡೆ ಲಾಂಗ್ ಹೋದಾಗ ಸಣ್ಣದೊಂದು ಹಾಫ್ ಇತ್ತು. ಅದು ನೋಡು ಹುಡುಕ್ಬೇಕು ಗೈಸ್. ಅದು ಏನಾಗೈತೆ ನನಗೂ ಅಷ್ಟು ಗೊತ್ತಿಲ್ಲ. ಅದಕ್ಕೆ ನೋಡ್ಬೇಕು ಅದನ್ನು. ಲೆಟ್ಸ್ಗೋ. ಈಗ ಹೋಗಿ ಮುಕ್ಕೋಣ. ಈಗ ನನಗೆ ಕಂಟೆಂಟ್ದು ಒಂದೇ ಹೆವಿ ಚಿಂತೆ. ಮತ್ತು ಈಗ ದಿನ ಅದೇ ರಾಗ, ಅದೇ ಹಾಡು, ಅದೇ ಇದು ಅದು ಅಂತಂದು. ಅದಕ್ಕೆ ನೋಡೋಣ. ಯಾರನ್ನ ಅದನ್ನ ವ್ಲಾಗ್ ಏನಾರು ನೋಡಿಲ್ಲ, ನಮ್ಮ ಮಮ್ಮಿ ರಿಟೈರ್ಮೆಂಟ್ ಇನ್ನೊಂದು ನೋಡಿ ಬರ್ರಿ, ಪೂರ ಕುಂತು ನೋಡ್ರಿ, ನಿಮಗೆಲ್ಲೂ ಬೇಸರ ಆಗಲ್ಲ ಅಂತ ಅಂದ್ಕೊಂಡಿನಿ ಅಂತ ಹೇಳ್ಕೊತ. ಯಾಕಂದ್ರೆ ಅವತ್ತು ನಾನು ಎಡಿಟ್ ಮಾಡಬೇಕಾಗಿತ್ತು. ಯಾಕಂದ್ರೆ ನೆಕ್ಸ್ಟ್ ಡೇ ಕಿಶಿಂದಕ್ಕೆ ಹೋಗ್ಬೇಕಾಯ್ತು. ಎಡಿಟ್ ಮಾಡಿದ್ದಿಲ್ಲ ಅಂದರೆ ಅದಕ್ಕಂತೂ ಹೋಗೋಕ್ಕಾಗ್ತಿದ್ದಿಲ್ಲ. ಹೋಗ್ತಿದ್ದೆ ಅಂದರೆ ಅಲ್ಲಿ ಎಡಿಟ್ ಮಾಡೋಕ್ಕಾಗ್ತಿದ್ದಿಲ್ಲ. ಅದಕ್ಕೆ ಅದೊಂದು ತ್ರಾಸ ಆಗ್ತೈತಿ. ಯಾಕಂದ್ರೆ ಅವತ್ತು ನಂದು ಕಂಪ್ಲೀಟ್ ಆಗಿರೋದು ಎಡಿಟ್ ವಿತ್ ಅಪ್ಲೋಡು ವಿತ್ ತಮ್ನೇಲ್ ಅದೆಲ್ಲ ಆಗಿರೋದು 5:22 ಆಗೈತಿ. 5:22 ಆಗಿರೋದು ಎಲ್ಲ A to Z. ಅಂದರೆ ನಸಿನಾಗ 5:22 ಆಗೈತಿ. ನಾನು ಚಾರ್ಜ್ ಎಡಿಟ್ ಸ್ಟಾರ್ಟ್ ಮಾಡೋಕೆ ಕುಂತಿರೋದು. ಯಾಕಂದರೆ ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಸ್ಲೋ ಇತ್ತು ಅಪ್ಲೋಡಿಂಗು. ಯಾಕಂದ್ರೆ 36 ನಿಮಿಷದ ವೀಡಿಯೋ ಅಪ್ಲೋಡು ನಂದು 5G ಇದ್ರಾಗೆ ತೊಗೋಬೇಕು. ವೈಫೈ ಇತ್ತಲ್ಲೇ, ಪಾಸ್ವರ್ಡ್ ಮರ್ತುಬಿಟ್ವಿ. ಮತ್ತು ಆ ಟೈಮ್ನಾಗ ಯಾರಿಗೂ ಹಚ್ಚೋಕ್ಕಾಗಲ್ಲ. ಅದಕ್ಕೆ ಹೆಂಗೊಂದು ಮಾಡಿ ಅದೊಂದು ಎಷ್ಟು ಭಾಳ ಲೇಟ್ ಆಯ್ತು. ಎಡಿಟ್ ಹೆಂಗೆ ಮಾಡ್ಬೇಕಂದ್ರೆ ಅದು ಇದ್ರಲ್ಲಿಂದ ಹಾಕ್ಕೊಂಬಿಟ್ಟಿದ್ದೆ, ಉಲ್ಟಾ ಪಲ್ಟಾ ಆಗ್ಬಿಟ್ಟಿತ್ತು ಏನೋ ವೀಡಿಯೋಸ್ಗಳು. ಮತ್ತು ಅವ್ನು ಸೀದಾ ಮಾಡ್ಕೊಂಡು ಮಾಡಿದ್ರೆ ಲೇಟ್ ಆಗ್ಬಿಡುತ್ತೆ. ಅಪ್ಲೋಡೇ ಭಾಳ ಲೇಟ್ ಆಯ್ತು. ಈಗ ಹೋಗಿ ಮುಕ್ಕೋಣ. ನೋಡಕತ್ತಾರಂದರೆ ಸಬ್ಸ್ಕ್ರೈಬ್ ಮಾಡಿಸ್ರಿ ಅಂತ ಹೇಳ್ಕೊತ ಟೇಕ್ ಕೇರ್. ಗುಡ್ ನೈಟ್ ಸ್ವೀಟ್ರಿ. ನಾವು ಎಲ್ಲಿ ವೀಡಿಯೋ ಮಾಡ್ತೀನಿ ಅಂತ ಸರಿಯಾಗಿ ಶೆಕಿಲ್ಲ. ಸರಿಗೆ ಬಿಚ್ಚಬೇ ಶೆಕಿಲ್ಲ. ನಮ್ಮ ಅಜ್ಜಿ ಗೈಸ್ ಇನ್ನೊಂದು ಇಂಥ ಶೆಕೆಗದ ಇದು ಹಚ್ಕೊಂತ ಫಿಕ್ಸ್. ನಾವು ಮುಕ್ಕೋಣಮ್ಮ. ಲೆಟ್ಸ್ ಗೋ. ಟೇಕ್ ಕೇರ್. ಗುಡ್ ನೈಟ್ ಸ್ವೀಟ್ರಿ. ಲವ್ ಗ್ಯಾಸ್.